ಒಬ್ಬ ಸಾಮಾನ್ಯ ಮನುಷ್ಯ. ಅವನತ್ರ ಆಸ್ತಿಯಂತ ಏನೂ ಇರ್ಲಿಲ್ಲ, ಭವಿಷ್ಯದ ಬಗ್ಗೆ ಕನಸೂ ಇರ್ಲಿಲ್ಲ. ಆದ್ರೆ ಒಂದೇ ಒಂದು ಸಣ್ಣ ಅಭ್ಯಾಸ ಅವನ ಇಡೀ ಜೀವನವನ್ನೇ ಬದಲಾಯಿಸ್ಬಿಡ್ತು. ಅಂಥದ್ದೇನದು ರಹಸ್ಯ? ಕೇವಲ 90 ದಿನಗಳಲ್ಲಿ ನಮ್ಮ ಬದುಕನ್ನೇ ಬುಡಮೇಲು ಮಾಡುವ ಶಕ್ತಿಯಿರೋ ಆ ಒಂದು ಅಭ್ಯಾಸ ಅದೇಗೆ ಸಾಧ್ಯ? ಬನ್ನಿ ಈ ಕಥೆಯೊಳಗಿಳಿದು ಆ ರಹಸ್ಯವನ್ನ ಪತ್ತೆ ಹಚ್ಚೋಣ. ಇದೇ ರೀತಿ ಪ್ರತಿದಿನ ನಿಮ್ಮಲ್ಲಿ ಒಂದು ಹೊಸ ಕಿಡಿ ಹೊತ್ತಿಸೋ, ನಿಮ್ಮ ಗೆಲುವಿನ ಹಾದಿಗೆ ದೀಪವಾಗೋ ಇಂತಹ ಸ್ಫೂರ್ತಿದಾಯಕ ಕಥೆಗಳನ್ನ ಮಿಸ್ ಮಾಡ್ಕೋಬೇಡಿ. ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಜೊತೆಯಾಗಿ ಮುನ್ನಡೆಯೋಣ. ಅಂದಹಾಗೆ, ನೀವು ಈ ಕಥೆಯನ್ನ ಯಾವ ಹೊತ್ತಿನಲ್ಲಿ ಕೇಳ್ತಾ ಇದ್ದೀರಾ? ಮುಂಜಾನೆಯ ಫ್ರೆಶ್ನೆಸ್ನಲ್ಲ, ಮಧ್ಯಾಹ್ನದ ಬ್ಯುಸಿ ಟೈಮ್ನಲ್ಲ, ಅಥವಾ ರಾತ್ರಿಯ ಸುಂದರವಾದ ಶಾಂತತೆಯಲ್ಲ? ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ನೋಡೋಣ ನಮ್ಮ ಈ ಸಮುದಾಯದಲ್ಲಿ ಯಾರು ಯಾವ ಸಮಯದಲ್ಲಿ ಹೆಚ್ಚು ಆಕ್ಟಿವ್ ಆಗಿರ್ತಾರೆ ಅಂತ. ಸರಿ, ನಮ್ಗೆ ತಿಳಿಸಿ. ಹಾಗಾದ್ರೆ ಬನ್ನಿ ನಮ್ಮ ಕಥೆಯ ಹೀರೋನ ಪರಿಚಯ ಮಾಡ್ಕೊಳ್ಳೋಣ. ಅವನ ಬದುಕು ಅಕ್ಷರಶಃ ಒಂದು ವಿಷವರ್ತುಲದಲ್ಲಿ ಸಿಲುಕುಕೊಂಡಿತ್ತು. ಅವನ ಹೆಸರು ಥಾಮಸ್. ವಯಸ್ಸು 32. ಕೆಲ್ಸ ನೈಟ್ ಸೆಕ್ಯೂರಿಟಿ ಗಾರ್ಡ್. ಬರೋ ಸಂಬಳ ಕೈಗೆ ಬಂದಿದ್ದು ಬಾಯಿಗಿಲ್ದಂಗೆ ಆಗ್ತಿತ್ತು. ಇದ್ದಿದ್ದು ಒಂದೇ ಒಂದು ಪುಟ್ಟ ರೂಮಿನ ಬಾಡಿಗೆ ಮನೆಲಿ. ಅವನ ಬದುಕು ಅಲ್ಲೇ ನಿಂತೋಗಿತ್ತು. ಪ್ರತಿ ಮುಂಜಾನೆ ಇಡೀ ಪ್ರಪಂಚ ತನ್ನ ಕನಸುಗಳನ್ನ ಬೆನ್ನಟ್ಟಿ ಓಡೋಕೆ ಎದ್ದೇಳುವಾಗ ಥಾಮಸ್ ಮಾತ್ರ ರಾತ್ರಿಯಿಡೀ ದುಡ್ದು ಸುಸ್ತಾಗಿ ಮನೆಗೆ ವಾಪಸ್ ಬರ್ತಿದ್ದ. ತಾನು ಎಲ್ಲರಿಗಿಂತ ಹಿಂದಿದ್ದೀನಿ ಅನ್ನೋ ನೋವು ಅವನನ್ನ ದಿನಾ ಕಾಡ್ತಿತ್ತು. ನನ್ನ ಲೈಫ್ ಇಷ್ಟೇನಾ, ಹೀಗೆ ಮುಗ್ದೋಗ್ಬಿಡುತ್ತಾ ಅನ್ನೋ ಒಂದೇ ಪ್ರಶ್ನೆ ಅವನ ತಲೆ ಕೊರೀತಿತ್ತು. ಈ ಪ್ರಶ್ನೆ ನಮ್ಮಲ್ಲಿ ಯಾರಿಗಾದ್ರೂ ಒಂದ್ಸಲನಾದ್ರೂ ಬಂದೇ ಇರುತ್ತಲ್ವಾ? ಆದ್ರೆ ಕತ್ತಲೆಯಲ್ಲಿರುವಾಗಲೇ ಅಲ್ವಾ ಬೆಳಕಿನ ಬೆಲೆ ಗೊತ್ತಾಗೋದು. ಅವ ಜೀವನದಲ್ಲೂ ಒಂದು ಘಟನೆ ನಡೀತು. ಒಂದು ಭರವಸೆ ಕಿಡಿ ಹೊತ್ಕೊಂತು. ಅದು ಒಂದು ಮಂಗಳವಾರದ ಬೆಳಿಗ್ಗೆ. ಅವನ ತಂಗಿಯಿಂದ ಬಂದ ಒಂದು ಫೋನ್ ಕಾಲ್ ಇಡೀ ಪ್ರಪಂಚವೇ ತಲೆಕೆಳಗಾದ ಹಾಗಾಯ್ತು. ಅವರ ಅಮ್ಮ ಕುಸಿದು ಬಿದ್ದು ಆಸ್ಪತ್ರೆ ಸೇರಿದ್ರು. ಅಮ್ಮನ ಕೈ ಹಿಡಿದು ಆಸ್ಪತ್ರೆ ಬೆಡ್ ಪಕ್ಕ ಕೂತಾಗ ಅವನಿಗನ್ಸಿದ್ದು ಒಂದೇ: ನಾನು ಇದನ್ನೆಲ್ಲ ಸರಿ ಮಾಡ್ಲೇಬೇಕು. ಆಸ್ಪತ್ರೆಯಿಂದ ಹೊರಬಂದಾಗ ಸಮಯ ಬೆಳಗಿನ ಜಾವ 5 ಗಂಟೆ. ಆ ತಣ್ಣನೆ ಗಾಳಿಲಿ ಅವನೊಂದು ಗಟ್ಟಿ ನಿರ್ಧಾರ ಮಾಡ್ದ: ಇನ್ನು ಸಾಕು, ಈ ಜೀವನ ಹೀಗಿರಬಾರ್ದು. ಮನ್ಸೆಲ್ಲ ಭಾರವಾಗಿ ಊರಿಗೆ ಬಸ್ ಹತ್ತ. ಅವನ ಪಕ್ಕ ಮಿಸ್ಟರ್ ಚುನ್ ಅಂತ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂತಿದ್ರು. ಬಸ್ಸಲ್ಲಿದ್ದೋರೆಲ್ಲಾ ನಿದ್ದೆ ಮಾಡ್ತಿದ್ರೆ ಇವರೊಬ್ರು ಮಾತ್ರ ಬೆಳಗ್ಗೆ 6 ಗಂಟೆಗೆ ಅಷ್ಟು ಆಸಕ್ತಿಯಿಂದ ಪುಸ್ತಕ ಓದ್ತಿದ್ರು. ಥಾಮಸ್ಗೆ ಇದನ್ನ ನೋಡಿ ಆಶ್ಚರ್ಯವಾಯಿತು. ಥಾಮಸ್ನ ಮುಖದಲ್ಲಿದ್ದ ಗೊಂದಲವನ್ನ ಮಿಸ್ಟರ್ ಚುನ್ ಗಮನಿಸಿದ್ರು. ಒಂದು ಸಣ್ಣ ನಗು ಬೀರಿ ಹೇಳಿದ್ರು: ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆ ಇದೆಯಲ್ಲ, ಅದು ಬರೀ ಟೈಮ್ ಅಲ್ಲ, ಅದು ಮ್ಯಾಜಿಕ್ ಟೈಮ್. ಆ ಒಂದು ಮಾತು ಅಷ್ಟೇ ಥಾಮಸ್ನ ಜೀವನದ ಹೊಸ ಅಧ್ಯಾಯ ಶುರುವಾಗಿದ್ದು ಅಲ್ಲೇ. ಹಾಗಾದ್ರೆ ಏನಿದು ಮ್ಯಾಜಿಕ್ ಟೈಮ್? ಆ 2 ಗಂಟೆಗಳ ಫಾರ್ಮುಲಾ ಏನು? ಬನ್ನಿ ಈಗ ಅದನ್ನೇ ಡೀಟೇಲ್ ಆಗಿ ನೋಡೋಣ. ಒಂದು ಸಿಂಪಲ್ ಲೆಕ್ಕ ಹಾಕೋಣ. ದಿನಕ್ಕೆ 2 ಗಂಟೆ ಬೇಗ ಇದ್ರೆ ವರ್ಷಕ್ಕೆ ಎಷ್ಟು ಗಂಟೆ ಸಿಗುತ್ತೆ ಗೊತ್ತಾ? ಬರೋಬ್ಬರಿ 730 ಗಂಟೆ. ಅಂದ್ರೆ ಪೂರ್ತಿ 3 ತಿಂಗಳ ಕೆಲ್ಸದ ದಿನಗಳಿಗೆ ಸಮ. ಜಸ್ಟ್ ಇಮ್ಯಾಜಿನ್ ಮಾಡಿ, ಅಷ್ಟು ಟೈಮ್ ಸಿಕ್ಕರೆ ಏನೆಲ್ಲ ಮಾಡ್ಬೋದು? ಮಿಸ್ಟರ್ ಚುನ್ ಈ ಸಮಯವನ್ನ ಫೌಂಡೇಶನ್ ಬಿಲ್ಡಿಂಗ್ ಟೈಮ್ ಅಂತ ಕರೀತಾರೆ. ಅಂದ್ರೆ ನಮ್ಮ ಜೀವನದ ಅಡಿಪಾಯ ಹಾಕೋಕೆ ಸಿಗೋ ಸಮಯ. ಇಡೀ ಪ್ರಪಂಚ ನಿದ್ದೆ ಮಾಡ್ತಿರುವಾಗ ನಮಗಾಗಿ, ನಮ್ಮ ಭವಿಷ್ಯಕ್ಕಾಗಿ ಕೆಲ್ಸ ಮಾಡೋ ಸಮಯ. ಹಾಗಾದ್ರೆ ಆ 2 ಗಂಟೆಗಳಲ್ಲಿ ಏನ್ ಮಾಡ್ಬೇಕು? ಮೊದಲ 1 ಗಂಟೆ ಅಂದ್ರೆ 5 ರಿಂದ 6 ಸ್ಕಿಲ್ ಬಿಲ್ಡಿಂಗ್ಗೆ, ಅಂದ್ರೆ ದುಡ್ಡು ಮಾಡೋಕೆ ಹೆಲ್ಪ್ ಆಗೋ ಯಾವುದಾದ್ರೂ ಒಂದು ಹೊಸ ವಿಷಯ ಕಲಿಯೋದು. ಇನ್ನೊಂದು ಗಂಟೆ ಅಂದ್ರೆ 6 ರಿಂದ 7 ಬಾಡಿ ಮತ್ತು ಮೈಂಡ್ಗೆ. ಅದ್ರಲ್ಲಿ ಅರ್ಧ ಗಂಟೆ ಎಕ್ಸಸೈಸ್, ಇನ್ನರ್ಧ ಗಂಟೆ ಬುಕ್ ಓದೋದು ಅಥವಾ ಆ ದಿನದ ಪ್ಲಾನಿಂಗ್. ಸಿಂಪಲ್ ಅಲ್ವಾ? ಆದ್ರೆ ಪವರ್ಫುಲ್. ಆದ್ರೆ ಈ ಫಾರ್ಮುಲಾ ವರ್ಕ್ ಆಗೋಕೆ 3 ಕಂಡೀಷನ್ಸ್ ಇವೆ. ರೂಲ್ ನಂಬರ್ 1: ನೋ ನೆಗೋಷಿಯೇಷನ್. ಏನೇ ಆಗ್ಲಿ ಬೆಳಗ್ಗೆ 5 ಗಂಟೆಗೆ ಏಳಲೇಬೇಕು. ರೂಲ್ ನಂಬರ್ 2: ರಾತ್ರಿ 9 ಗಂಟೆಗೆ ಮಲಗಲೇಬೇಕು. ನಿದ್ರೆ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡು ಗೆಲ್ಲೋಕ್ಕಾಗಲ್ಲ. ಮತ್ತು ರೂಲ್ ನಂಬರ್ 3: ಮೊದಲ ವಾರ ನಿಜಕ್ಕೂ ನರಕ ಅನ್ಸುತ್ತೆ. ಅದನ್ನ ದಾಟಿದ್ರೆ ಸಾಕು, ಆಮೇಲೆಲ್ಲ ಈಸಿ. ಸರಿ, ಥಾಮಸ್ ಈ ಚಾಲೆಂಜ್ ತಗೊಂಡ. ಅವನ 90 ದಿನದ ಪ್ರಯಾಣ ಹೇಗಿತ್ತು, ಅದು ಅವನ ಜೀವನವನ್ನ ಹೇಗೆಲ್ಲ ಬದಲಾಯಿಸ್ತು ನೋಡೋಣ ಬನ್ನಿ. ಮೊದಲನೇ ದಿನ ಅವನಿಗೆ ನರಕ ದರ್ಶನವಾಯಿತು. ಮೈಕೈ ನೋವು, ಮನಸ್ಸು 1000 ಸಬೂಬು ಹೇಳ್ತು. ಆದ್ರೆ ಅವನು ಹಠ ಬಿಡ್ಲಿಲ್ಲ. 21 ದಿನ ಕಳೆಯುವಷ್ಟರಲ್ಲಿ ಅವನ ಬಾಡಿ ಕ್ಲಾಕ್ ಸೆಟ್ ಆಗಿತ್ತು. ಅಲಾರಂಗಿಂತ ಮುಂಚೆನೇ ಎಚ್ಚರಾಗ್ತಿತ್ತು. 87ನೇ ದಿನ ಅವನ ಜೀವನದ ಟರ್ನಿಂಗ್ ಪಾಯಿಂಟ್.
ಡಬಲ್ ಸ್ಯಾಲರಿ ಕೊಟ್ಟು ಡೇ ಶಿಫ್ಟ್ ಜಾಬ್ ಆಫರ್ ಬಂತು. ಇನ್ನೂ ಒಂದೇ ವರ್ಷದಲ್ಲಿ. ಅದೇ ಥಾಮಸ್ ಒಬ್ಬ ಲೀಡ್ ಅಕೌಂಟೆಂಟ್ ಆಗಿದ್ದ. ಅಮ್ಮನನ್ನ ಸಿಟಿಗೆ ಕರ್ಕೊಂಡ್ ಬಂದು ಚೆನ್ನಾಗ್ ನೋಡ್ಕೋತಿದ್ದ. ಒಂದ್ಸಲ ಯೋಚನೆ ಮಾಡಿ, ಭರವಸೆಯೇ ಇಲ್ಲದ ಒಬ್ಬ ನೈಟ್ ಗಾರ್ಡ್ ಇವತ್ತು ಲೀಡ್ ಅಕೌಂಟೆಂಟ್. ಬಡತನದಲ್ಲಿ ಸಿಲುಕಿದ್ದವನು, ತನ್ನ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದ. ಭವಿಷ್ಯದ ಬಗ್ಗೆ ಭಯಪಡ್ತಿದ್ದವನು ತನ್ನ ಹಣೆ ಬರಹವನ್ನ ತಾನೇ ಬರೆಯೋಕೆ ಶುರು ಮಾಡ್ದ. ನೋಡಿ, ಥಾಮಸ್ನ ಕಥೆ ಕೇವಲ ಒಂದು ಕಥೆಯಲ್ಲ, ಇದು ಗೆಲ್ಲೋಕಿರೋ ಒಂದು ಬ್ಲೂ ಪ್ರಿಂಟ್. ಈಗ ಈ ದಾರಿಯಲ್ಲಿ ನಡೆಯೋ ಸಮಯ ಬಂದಿದೆ. ಥಾಮಸ್ ಈಗ ಹೀಗೆ ಹೇಳ್ತಾನೆ, ಗೆಲುವು ಅನ್ನೋದು ಒಂದು ಡೆಸ್ಟಿನೇಷನ್ ಅಲ್ಲ, ಅದೊಂದು ದಿನನಿತ್ಯದ ಅಭ್ಯಾಸ. ನನ್ನ ಆ ಅಭ್ಯಾಸ ಬೆಳಿಗ್ಗೆ 5 ಗಂಟೆಗೆ ಶುರುವಾಗತ್ತೆ. ಹಾಗಿದ್ರೆ ನಮ್ಮ ಜೀವನವನ್ನ ಬದಲಾಯಿಸೋಕೆ ರೆಡಿಯಾ? ಅದಕ್ಕೆ ಮಾಡಬೇಕಾಗಿರೋದು ಇಷ್ಟೇ, 3 ಸಿಂಪಲ್ ಸ್ಟೆಪ್ಸ್. ಸ್ಟೆಪ್ 1, ಇವತ್ತು ರಾತ್ರಿ 5 ಗಂಟೆಗೆ ಅಲಾರಂ ಸೆಟ್ ಮಾಡೋದು. ಸ್ಟೆಪ್ 2, ನಾಳೆ ಬೆಳಗ್ಗೆ ಮೊದಲ ಗಂಟೆಯಲ್ಲಿ ಕಲಿಯೋಕೆ ಒಂದು ಸ್ಕಿಲ್ ಆಯ್ಕೆ ಮಾಡ್ಕೊಳ್ಳೋದು. ಮತ್ತು ಸ್ಟೆಪ್ 3, ರಾತ್ರಿ 9 ಗಂಟೆಯ ನಿದ್ದೆಯನ್ನ ಪ್ರೊಟೆಕ್ಟ್ ಮಾಡೋದು. ನಾಳೆ ಬೆಳಗಿನ ಮೊದಲ ಗಂಟೆಯಲ್ಲಿ ಯಾವ ಹೊಸ ಹೆಜ್ಜೆ ಇಡೋಕೆ ನಿರ್ಧಾರ ಮಾಡಿದ್ದೀರಿ ಅದನ್ನ ಕೆಳಗೆ ಕಾಮೆಂಟ್ಸ್ನಲ್ಲಿ ಬರೆದು ಆ ಬದ್ಧತೆಯನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಡಿ. ನಮ್ಮ ಒಂದು ಉತ್ತಮ ಭವಿಷ್ಯ ಆ ಅಲಾರಂ ಸದ್ದಿನ ಆಚೆ ಬದಿಯಲ್ಲಿ ಕಾದು ನಿಂತಿದೆ. ಅದನ್ನ ಇನ್ನೂ ಕಾಯಿಸೋದು ಬೇಡ. ಈ ಅದ್ಭುತ ಪ್ರಯಾಣವನ್ನ ಶುರು ಮಾಡೋಣ. ನಮ್ಮ ಒಂದಿಗೆ ಈ ಪಯಣದಲ್ಲಿ ಸಾಗಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ.